ಕರಮ್ ಸಿಂಗ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕರಮ್ ಸಿಂಗ್ ಅವರು ಶಾಯರಿಗಳನ್ನು ಸಂದರ್ಭೋಚಿತವಾಗಿ ಉಲ್ಲೇಖಿಸುವುದರಲ್ಲಿ, ವಿಧಾನಸಭೆಯ ಸದನಗಳಲ್ಲಿ, ಲೋಕಸಭೆಯ ಸದನಗಳಲ್ಲಿ ಅವರು ಉಲ್ಲೇಖಿಸ್ತಾ ಇದ್ರು. ಮತ್ತು ಸರಳವಾಗಿ ಖರ್ಗೆ ಅವರು ಕೂಡ ಚೆನ್ನಾಗಿ ಆ ಪ್ರಾಂತ ಕಲಬುರಗಿ ಪ್ರಾಂತದಿಂದ ಬಂದಂಥವರು. ಅಂತಹ ಒಂದು ಸಾಂಸ್ಕೃತಿಕ ವ್ಯಕ್ತಿ, ಒಬ್ಬ ರಾಜಕಾರಣಿಗೆ ಸಾಂಸ್ಕೃತಿಕ ವ್ಯಕ್ತಿತ್ವ ಮತ್ತು ಓದಿನ ಹಿನ್ನೆಲೆ ಇದ್ದಾಗ ಪಡ್ನೇಕ ಇತಿಹಾಸದ ಬಗ್ಗೆ ಅವರಿಗೆ ಸರಿಯಾಗಿ ತಿಳ್ಕೊಂಡಿರೋದ್ರಿಂದ ನಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನುವ ಸ್ಪಷ್ಟ ದಿಕ್ಸೂಚಿಯ ಮಾತುಗಳನ್ನು ಮಾನ್ಯ ಅಶೋಕ್ ಯಾದವ್ ಸರ್ ಅವರು ಮಾತನಾಡಿದ್ದಾರೆ. ಒಬ್ಬ ರಾಜಕಾರಣಿಯ ಮಾತುಗಳು ಇಷ್ಟು ಅಪರೂಪವಾಗಿ ಮತ್ತು ಇಷ್ಟು ವಿದ್ವತ್ಪೂರ್ಣವಾಗಿ ಮಾತುಗಳು ಕೇಳಿಬಂದಿದ್ದು ಬಹಳ ಸಂತೋಷ. Medium newspapers' role are very crucial and very important in the media, where the major newspapers and mainstream media not focusing the local culture, local heritage, local problems. Small and newspapers are actually the tool of decentralization of power. It is exactly the media version. ಎಲ್ಲಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಸ್ಥಳೀಯವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ತಾವೋ, ಸ್ಥಳೀಯರ ಸಮಸ್ಯೆಗಳಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಎಲ್ಲಿ ಸ್ಥಳಾವಕಾಶ ಸಿಗೋದಿಲ್ವೋ, ಹೊಸ ಪ್ರತಿಭೆಗಳಿಗೆ ಸ್ಥಳೀಯ ಭಾಷೆ ಅನೇಕ, ಇಂಡಿಯಾ ಈಸ್ ದ ಮಿಕ್ಸ್ಚರ್ ಆಫ್ ಮೆನಿ ಡಿಫರೆಂಟ್ ಕಲ್ಚರ್ಸ್, ಡಿಫರೆಂಟ್ ರಿಲಿಜಿಯನ್ಸ್, ಡಿಫರೆಂಟ್ ಕ್ಯಾಸ್ಟ್, ಡಿಫರೆಂಟ್ ಲ್ಯಾಂಗ್ವೇಜಸ್, ಆಲ್ ಆರ್ ಟುಗೆದರ್ಲಿ not getting space in the mainstream media. The absence of that upset, local and small and medium newspapers are fulfilling. That is the important role of local papers, and they are encouraging and giving platforms to new talents. ಹೊಸ ಪ್ರತಿಭೆಗಳಿಗೆ ಅವರ ವೇದಿಕೆಯನ್ನು ಒದಗಿಸುವ ಮೂಲಕ ಅವರು ಮುಂದೆ ಮುಖ್ಯವಾಹಿನಿಯ ಪತ್ರಕರ್ತರು, ಯಾರು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೋ ಅವರು ಮಾತ್ರ ಮುಖ್ಯವಾಹಿನಿಯ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕಲಿಯಲಾಗದಂತಹ ಅನೇಕ ವಿಷಯಗಳಿಗೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಅನೇಕರು ಅವುಗಳನ್ನು ಸುಲಲಿತವಾಗಿ ಕಲಿಸಿಕೊಂಡು ಮುಂದೆ ಅತ್ಯಂತ ಸಮರ್ಥ ಪತ್ರಕರ್ತರಾಗಿ ಹೊರಹೊಮ್ಮಿದ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಇವತ್ತು ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಬಗ್ಗೆ ವಿಶೇಷವಾದ ಕಳಕಳಿಯನ್ನು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ 2014-15 ಜಾಹೀರಾತು ನೀತಿಯನ್ನು ಅವರು ಪರಿಷ್ಕರಣೆ ಮಾಡಿ ಮತ್ತಷ್ಟು ಪ್ರೋತ್ಸಾಹದಾಯಕ ಅಂಶಗಳನ್ನು ಸೇರಿಸಬೇಕು ಅನ್ನುವಂಥ ಆಶಯಗಳನ್ನು ಹೊಂದಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಈಗಾಗಲೇ ಕರ್ನಾಟಕದಲ್ಲಿ ಜಾಹೀರಾತು ಎಲ್ಲ ಪತ್ರಿಕೆಗಳಿಗೆ, ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಿಗೆ, ನಮ್ಮ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಿಗೆ 2 ಪುಟ ಜಾಹೀರಾತುಗಳನ್ನು ಈಗಾಗಲೇ ಕೊಡ್ತಾ ಇದೆ. ಅಲ್ಲಿ ಕೆಟಗರಿ ಇದೆ, SCPTS ಪತ್ರಿಕೆಗಳು, OBC ಪತ್ರಿಕೆಗಳು, ಗ್ರಾಮೀಣ ಓನರ್ ಇರೋ ಪತ್ರಿಕೆಗಳು, ಎಲ್ಲರಿಗೂ ಕೂಡ ಕರ್ನಾಟಕ ಮತ್ತು ಬಾರ್ಡರ್ ಏರಿಯಾ, ಕರ್ನಾಟಕ ಬಾರ್ಡರ್ ಏರಿಯಾ ನ್ಯೂಸ್ ಪೇಪರ್ಸ್ ಆರ್ ಗೆಟಿಂಗ್ ಅಡ್ವರ್ಟೈಸ್ಮೆಂಟ್ಸ್. every month 2 pages advertisements getting support. ಇನ್ನು ಹೊಸ ಜಾಹೀರಾತು ನೀತಿಯಲ್ಲಿ ಕೂಡ ಎಲ್ಲ ಹಂತದ ಕಾರ್ಯಕ್ರಮಗಳು ಮುಂದುವರಿತವೆ. ಪರಿಷ್ಕರಣೆ, ಜಾಹೀರಾತು ದರದ ಪರಿಷ್ಕರಣೆಯ ಬೇಡಿಕೆ ಇದೆ. ಇದೀಗ ಶಂಕರ್ ಕೋಡ್ಲಾ ಅವರು ಹೇಳಿದರು ಅಕ್ರೆಡಿಟೇಷನ್ ಕಾರ್ಡ್ಗಳ ಬಗ್ಗೆ. ಅಕ್ರೆಡಿಟೇಷನ್ ಕಾರ್ಡ್ ಕರ್ನಾಟಕದಲ್ಲಿ ಸುಮಾರು 2500 accredited journalists are there in Karnataka. Every small paper also getting accreditation, and that depends on their circulation. ಕನಿಷ್ಠ ನಮ್ಮ ಮಾಧ್ಯಮ ಪಟ್ಟಿಯಲ್ಲಿ ನಾವು ನಿಗದಿಪಡಿಸಿದ ಪ್ರಸಾರಕ್ಕೆ ಅನುಗುಣವಾಗಿ ಎಷ್ಟು ಪ್ರಸಾರ ಹೊಂದಿರುತ್ತೆ ಆ ಪ್ರಸಾರಕ್ಕೆ ಅನುಗುಣವಾಗಿ ನಿಯಮಾನುಸಾರ ಪ್ರತಿ ವರ್ಷದಲ್ಲಿ 2 ಬಾರಿ, ಕನಿಷ್ಠ 2 ಬಾರಿ ಸಭೆ ಸೇರಿ ಆ ಮೀಟಿಂಗ್ಗಳ ಮೂಲಕ ಅಕ್ರೆಡಿಟೇಷನ್ ಕಾರ್ಡ್ಗಳನ್ನು ಅಂತಿಮಗೊಳಿಸಲಾಗ್ತದೆ. ಅಕ್ರೆಡಿಟೇಷನ್ ಅನ್ನು ಆ ಸಂಪಾದಕರು ತಮ್ಮ ಪತ್ರಿಕೆಗಾಗಿ ದುಡಿತಿರೋ ಪತ್ರಕರ್ತರಿಗೆ ಕೊಡುವ ಮನೋಭಾವವನ್ನು ಅಲ್ಲಿ ಬೆಳೆಸಬೇಕು. ಬಹುತೇಕ ಏನಾಗ್ತಾ ಇದೆ, ಸಂಪಾದಕರು ತಮ್ಮ ಕುಟುಂಬದವರಿಗೆ ಶಿಫಾರಸು ಮಾಡಿಕೊಂಡು ಕೊಡ್ತಾ ಇರೋದ್ರಿಂದ ನಿಜವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮತ್ತು ಪತ್ರಿಕೋದ್ಯಮವನ್ನು ಓದ್ಕೊಂಡು ಬಂದು ಅಲ್ಲಿನ ಪತ್ರಿಕೆ ಏಳಿಗೆಗಾಗಿ, ಪತ್ರಿಕೆಯಲ್ಲಿ ಸುದ್ದಿ ಸಂಗ್ರಹಕ್ಕಾಗಿ, ಪತ್ರಿಕೆ ಪೇಜಿನೇಷನ್ ಕೆಲಸಕ್ಕಾಗಿ ದುಡಿತಾ ಇರತಕ್ಕಂಥವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು. ಬಟ್ ಅದಕ್ಕೆ ಪರಿಹಾರ ಆ ಸಂಪಾದಕರೇ ಆಗಿರ್ತಾರೆ. ಆ ಸಂಪಾದಕರೇ ಸರಿಯಾದ ವ್ಯಕ್ತಿಗೆ ಶಿಫಾರಸು ಮಾಡಿದಾಗ ಆ ಪತ್ರಿಕೆಯ ಕೋಟಾದ ಅನುಗುಣವಾಗಿ ಅಕ್ರೆಡಿಟೇಷನ್ ಸಿಗಲಿಕ್ಕೆ ಸಾಧ್ಯ ಇರುತ್ತೆ. ಅದು ಸಂಪಾದಕರು ಮತ್ತು ವೃತ್ತಿಪರ ಸಂಘಟನೆಗಳು ಸ್ವಯಂ ಆಗಿ ತಮ್ಮದೇ ಆದಂತಹ ನಿರ್ಬಂಧಗಳನ್ನ ಹಾಕೊಂಡು
ಜಾರಿಗೊಳಿಸಿಕೊಂಡ್ರೆ ಇಲಾಖೆಯು ಕೂಡ ಅದರೊಂದಿಗೆ ಇರುತ್ತೆ, ಅವರೊಂದಿಗೆ ನಿಂತೆ ನಿಲ್ಲುತ್ತೆ. ಪತ್ರಿಕೆಯ ಸಂಪಾದಕರು ಯಾವ ಪತ್ರ ಕೊಟ್ಟಿರ್ತಾರೆ ಮತ್ತು ಅದು ಕೋಟಾವನ್ನು ನೋಡಿಕೊಂಡು ಈಗಾಗಲೇ ಅಕ್ರೆಡಿಷನ್ ಕಾರ್ಡ್ಗಳನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಚರ್ಚೆ ನಡೀತಾ ಇದೆ, ಅದು ಇಷ್ಟರಲ್ಲಿ ಅಂತಿಮಗೊಂಡು ಬರ್ಬೋದು. ಅನೇಕ ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲಿಸಿ ಶೀಘ್ರದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬಹುದು, ಆದೇಶ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದರ ನಂತರವೂ ಕೂಡ ಸಣ್ಣ ಪತ್ರಿಕೆಗಳು ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಪ್ರೋತ್ಸಾಹದಾಯಕ ಅಂಶಗಳು ಆ ನೀತಿ ಒಳಗೊಂಡಿದೆ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಂದು ಕುಟುಂಬದಲ್ಲಿ ಅನೇಕರು ಯಾರಾದರೂ ಪತ್ರಿಕೆಯನ್ನು ಮಾಡ್ಕೋಬಹುದು, ಎಷ್ಟಾದ್ರೂ ಪತ್ರಿಕೆ RNI ಟೈಟಲ್ ಎಷ್ಟು ಜನ ಆದ್ರೂ ತೆಗೆದುಕೊಳ್ಬಹುದು. ಆದರೆ ಜಾಹೀರಾತು ಬೇಕು ಅಂದಾಗ ಮಾತ್ರ ನಮ್ಮ ಮಾಧ್ಯಮ ಪಟ್ಟಿ ಜಾಹೀರಾತು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಆ ಮಾಧ್ಯಮ ಪಟ್ಟಿಯಲ್ಲಿ ಸೇರಿಸುವಂತಹ ನಿಯಮವನ್ನು, ಇಂತಹ ಅನೇಕ ಸುಧಾರಣಾ ಕ್ರಮಗಳನ್ನು ತರಬೇಕು, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ಇಂತಹ ಒಂದು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಇವತ್ತು ಈ ಸಂಘಟನೆ ವೃತ್ತಿಪರವಾಗಿ ನಮ್ಮ ಪತ್ರಕರ್ತರ ವೃತ್ತಿಪರ ನೈಪುಣ್ಯತೆ ಮತ್ತು ಕ್ಷಮತೆ ಇನ್ನು ಹೆಚ್ಚಿಸಲಿಕ್ಕೆ ಸ್ವಯಂವಾಗಿ ಏನು ನಾವು ಪುಟ್ಟ ಪತ್ರಿಕೆಗಳನ್ನು ಕೂಡ ದೊಡ್ಡವರು ಕಣ್ಣು ತೆರೆದು ನೋಡಲಿಕ್ಕೆ ಸಾಧ್ಯ ಇದೆ. ಇಂತಹ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪಾತ್ರ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಿಷ್ಪಕ್ಷಪಾತವಾದ ವರದಿಗಾರಿಕೆ, ವಸ್ತುನಿಷ್ಠವಾದ ವರದಿಗಾರಿಕೆಯ ಬಗ್ಗೆ ಹೆಚ್ಚು ಚರ್ಚೆಗಳಾಗಲಿ, ಅದನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಎಲ್ಲರೂ ಕೂಡ ಸ್ವಯಂವಾಗಿ ತಮ್ಮ ನಿರ್ಬಂಧಗಳನ್ನು ಸಂಘಟನೆ ಮೂಲಕ ಅವುಗಳನ್ನು ಚಾಲನೆ ನಡೆಸುವಂಥ ಕೆಲಸಗಳಾಗಿ ಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಸ್ಥೆಯ ಕೆಲಸಗಳು ಇನ್ನೂ ಕೂಡ ಹೆಚ್ಚಾಗಲಿ ಅಂತ ಆಶಿಸಿ ನನ್ನ ಮಾತುಗಳು